ಯಾರು ಅವರಲ್ಲಿ ವಂದನೆ ಮಾಡಲಿಕ್ಕೆ ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದಾರೆ, ಆ ಜನ ಸಂಸತ್, ಆ ಜನರ ಗುಂಪು ಏನು ಅಪೇಕ್ಷೆ ಮಾಡಿದ್ರು ಸಾಧನೆ ಮಾಡಿಕೊಟ್ಬಿಡ್ತಾರೆ. ಕೇಳಿದ್ದನ್ನಿಲ್ಲ ಅನ್ನಲ್ಲ, ನಾವು ಹುಷಾರಾಗಿ ಹೋಗ್ಬೇಕು, ಕೇಳಬೇಕು ಸರಿಯಾಗಿ. ನಿಮಗೇನು ಬರೆದಿದ್ರು ಬೇಡ, ಸ್ವಾಮಿ ನಂಗೇನು ಬರಲ್ಲ, ನೀವು ಉದ್ಧಾರ ಮಾಡಿ ಅಂತ ಹೋಗ್ಬೇಕು. ನಂಗೇನು ಬರಲ್ಲ ಅಂತ ಅವ್ರ ಹತ್ರ ಹೋದ್ರೆ ಏನು ಬರಲ್ಲ, ಮನೆಗೆ ಹೋಗು ಅಂತ. ಅವ್ರ ಹತ್ರ ಕಾಲು ಹಿಡಿಯುವಾಗ ಕೇಳ್ಕೊಳ್ಬೇಕು, ಏನೂ ಬರಲ್ಲ. ಒಂದು ಅರಿಯದ ಮಂದಮತಿನ ನಿಂದು ನಿಮ್ಮನು ಒಂದಿಪೆ, ಒಂದು ಗೊತ್ತಿಲ್ಲ ಅನ್ಬೇಕು. ನಮಗೆ ಗೊತ್ತಾಗಬೇಕಾಗಿರೋದು ಒಂದೇ, ಒಂದು ಗೊತ್ತಾದರೆ ಎಲ್ಲ ಗೊತ್ತಾಗತ್ತೆ. ನಾವು ಎಲ್ಲ ಗೊತ್ತಾಗಿದೆ ಅಂತ ಒಂದನ್ನು ಗೊತ್ತು ಮಾಡ್ಕೊಂಡಿಲ್ಲ. ಆ ಒಂದು ಯಾವುದು ಅಂದರೆ ಸ್ವತಂತ್ರೋ ಭಗವಾನ್ ವಿಷ್ಣು. ಒಂದು ಗೊತ್ತಿಲ್ಲ ಅಂದರೆ ದೇವ್ರ ಬಗ್ಗೆ ಗೊತ್ತಿಲ್ಲ, ಮಿಕ್ಕೆಲ್ಲ ಗೊತ್ತಿದೆ. ಊರಲ್ಲಿರೋ ಸುದ್ದಿ ಎಲ್ಲ ಗೊತ್ತು, ಆದರೆ ದೇವ್ರ ಸುದ್ದಿ ಮಾತ್ರ ಗೊತ್ತಿಲ್ಲ. ಹಾಗಾದ್ರೆ ಆ ಸುದ್ದಿ ಹೇಳೋರು ಯಾರು? ನೀವು. ಅದರಿಂದ ದಯಮಾಡಿ ಹೇಳಿ, ವಂದಮಾನ ಜನ ಸಂಸದಪೇಕ್ಷಂ. ನೀವು ಸಾಮಾನ್ಯವಾಗಿ ವಂದನೆ ಮಾಡಿದ್ರೆ ಏನೋ ಒಂದು ಅಪೇಕ್ಷೆ ಇಟ್ಕೊಂಡೇ ವಂದನೆ ಮಾಡ್ತೀರಿ, ನಿಷ್ಕಾಮನೆಯಿಂದ ವಂದನೆ ಮಾಡೋರಲ್ಲ. ಕೇಳಿದ್ದೆಲ್ಲ ಕೊಡುವ ಕಲ್ಪವೃಕ್ಷ, ಕೇಳೋರು ಎಚ್ಚರಿಕೆಯಿಂದಿರ್ಬೇಕು. ಕೇಳಿದ್ದೆಲ್ಲ ಕೊಡುತ್ತೆ, ಏನೇನೋ ಕೇಳಬೇಡಿ. ಹೋಗಿರಿ ದೊಡ್ಡವ್ರ ಹತ್ರ, ಒಳ್ಳೆಯದನ್ನು ಕೇಳಿ. ಸಂಸದಿ ಕ್ಷಣ ವಿದೂತ ವಿಪಕ್ಷಂ. ಯಾರು ಅವರ ಮುಂದೆ ಹೋಗ್ತಾ ಇದ್ದಾರೆ, ಯಾರ ಮೇಲೆ ಅವರ ದೃಷ್ಟಿ ಬೀಳುತ್ತೆ, ಅವರು ಮಾಡಿರ್ತಕ್ಕಂಥ ಎಲ್ಲ ಪಾಪವನ್ನು ಪರಿಹಾರ ಮಾಡುವಂಥ ವೀಕ್ಷಣ. ರಾಯರ ಬಗ್ಗೆ ಹೇಳುವಾಗ ಅಗಾದ್ರಿ ಸಂಭೇದನ ದೃಷ್ಟಿ ವಜ್ರ. ರಾಯರ ದೃಷ್ಟಿ ಯಾರ ಮೇಲಾರು ಬಿತ್ತಂದ್ರೆ ಸಾಕು, ಅವರು ಎಲ್ಲ ಪಾಪವನ್ನು ಹೇಗೆ ಪರಿಹಾರ ಮಾಡ್ತಾರೆ, ಹಾಗೆ ಒಂದು ಯೋಗ್ಯತೆ ನಮ್ಮ ಶೇಷಚಂದ್ರಿಕಾಚಾರ್ಯರದು ಅಂತ ಅವರನ್ನು ಸ್ತೋತ್ರ ಮಾಡಿದ್ದಾರೆ.